ಒಂದು ಕಡೆ ಮಧ್ಯಪ್ರಾಚ್ಯ ಯುದ್ಧ ಎಲ್ಲಾ ಕಡೆ ವ್ಯಾಪಿಸಿಕೊಳ್ತಾ ಇದೆ, ಹಿಂದೂ ಮಹಾಸಾಗರದವರೆಗೆ ಬಂದು ನಿಂತಿದೆ ಅನ್ನೋದನ್ನ ನಾವು ಸುದ್ದಿ ಹೇಳಿದ್ವಿ. ಆದರೆ ಇದರ ಇಂಪ್ಯಾಕ್ಟ್ ನೇರವಾಗಿ ಭಾರತದ ಮೇಲೆ ಆಗ್ತಾ ಇದೆ. ಇಷ್ಟು ದಿನ ಪೆಟ್ರೋಲ್ ದರದ ಏರಿಕೆ ಆಗಿರಲಿಲ್ಲ, ಆದರೆ ಈಗ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ₹2.35 ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್, ನಾರ್ಮಲ್ ಪೆಟ್ರೋಲ್ ಅಲ್ಲ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಿಸಿವೆ. ಪ್ರೀಮಿಯಂ ಪೆಟ್ರೋಲ್ ದರ 2 ರಿಂದ ₹2.35 ಹೆಚ್ಚಳ ಆಗಿದೆ. ಒಂದು ಕಡೆ ಸಿಲಿಂಡರ್ ಕೊರತೆ, ಮತ್ತೊಂದು ಕಡೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಏರುಪೇರಾಗ್ತಾ ಇದೆ. ಇದರ ನೇರ ಇಂಪ್ಯಾಕ್ಟ್ ಜನರ ಮೇಲೆ ಆಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಟ್ರಬಲ್, ಮತ್ತೊಂದು ಕಡೆ ಕೈಗಾರಿಕಾ ಡೀಸೆಲ್ ದರ ಕೂಡ ಜಾಸ್ತಿ ಆಗಿದೆ. ₹87 ₹109 ಏರಿಕೆಯಾಗಿದೆ. ಯುದ್ಧ ಶುರುವಾದ ಮೇಲೆ ಕಚ್ಚಾ ತೈಲದ ಬೆಲೆ %60 ಏರಿಕೆಯಾಗಿದೆ. ಸದ್ಯಕ್ಕೆ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆಗಿಲ್ಲ. ಇನ್ನು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ದರ ಏರಿಕೆಯಾಗಿದ್ದು, ಕೊಪ್ಪಳದಲ್ಲೂ ಪೆಟ್ರೋಲ್ ದರ ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಏರಿಕೆಯಾಗಿದೆ. ಸ್ಪೀಡ್ ಮತ್ತು ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ₹2.17 ಹೆಚ್ಚಾಗಿದೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಇಷ್ಟು ದಿನ ಕೇವಲ ಗ್ಯಾಸ್ ಸಿಲಿಂಡರ್ ಮೇಲೆ ಉಂಟಾಗಿತ್ತು. ಇದೀಗ ಅದು ಪೆಟ್ರೋಲ್ ಮೇಲೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ₹2 ಅಧಿಕ ಬೆಲೆ ಪೆಟ್ರೋಲ್ ಏರಿಕೆ ಆಗಿರ್ತಕ್ಕಂಥ. ಅದರಲ್ಲಿ ಪ್ರೀಮಿಯಂ ಅಥವಾ ಏನು ಸ್ಪೀಡ್ ಪೆಟ್ರೋಲ್ ಅಂತ ಕರೆಸ್ಕೊಳ್ತಕ್ಕಂಥ ಒಂದು ಪೆಟ್ರೋಲ್ ಬೆಲೆ ಇದೀಗ ₹2 ಏರಿಕೆ ಆಗಿತ್ತು. ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು. ಏನಂತ ನನಗೆ ಒಂದು ಕೊಪ್ಪಳ ನಗರದ ತಿಕೋಟಿಕಲ್ ಪೆಟ್ರೋಲ್ ಬಂಕ್ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸ್ಪೀಡ್ ಏನು ಪೆಟ್ರೋಲ್ ಇದೆ, ಈ ಒಂದು ಪೆಟ್ರೋಲ್ ಇದೀಗ ₹2.17 ದರ ಏರಿಕೆ ಆಗಿರ್ತಕ್ಕಂಥದ್ದು. ನಿನ್ನೆವರೆಗೂ ಕೂಡ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಏನು ಸ್ಪೀಡ್ ಪೆಟ್ರೋಲ್ ಇದೆ, ಆ ಒಂದು ಸ್ಪೀಡ್ ಪೆಟ್ರೋಲು ₹111.10 ಅಷ್ಟಿತ್ತು. ಅದೀಗ ನಿನ್ನೆಯಿಂದ ₹113.27 ಆಗಿರ್ತಕ್ಕಂಥ. ಅಂದರೆ ₹2.17 ಅಷ್ಟು ಈ ಒಂದು ಪೆಟ್ರೋಲ್ ಸ್ಪೀಡ್ ಪೆಟ್ರೋಲ್ ಏರಿಕೆ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ನಾರ್ಮಲ್ ಪೆಟ್ರೋಲ್ ಮತ್ತೊಂದು ಕಡೆ ನೋಡ್ಬೋದು ನಾವೀಗ ₹103.92 ಅಷ್ಟು ಇರ್ತಕ್ಕಂಥದ್ದು. ಅದು ಯಥಾಸ್ಥಿತಿ ಇರ್ತಕ್ಕಂಥದ್ದು. ಈಗ ಸ್ಪೀಡ್ ಬೆಲೆ ₹113.27 ಆಗಿರ್ತದೆ. ಅಂದರೆ ಸುಮಾರು ₹2.17 ಅಷ್ಟು ಏರಿಕೆ ಆಗಿದೆ. ಈ ಒಂದು ಯುದ್ಧದ ಬಿಕ್ಕಟ್ಟು ಇದೀಗ ಪೆಟ್ರೋಲ್ ಮೇಲೆ ಆಗಿರ್ತಕ್ಕಂಥದ್ದು. ಕಳೆದ 2024 ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಸ್ಪೀಡ್ ಪೆಟ್ರೋಲ್ ಅದು ಕೇವಲ 6 ಪೈಸೆ ಅಷ್ಟು ಏರಿಕೆ ಆಗಿತ್ತು. ಮತ್ತೊಂದು ಕಡೆ ಡಿಸೆಂಬರ್ನಲ್ಲಿ ಪೆಟ್ರೋಲ್ ಬೆಲೆ 1 ಪೈಸೆ ಅಷ್ಟು ಏರಿಕೆ ಆಗಿತ್ತು. ಯುದ್ಧದ ಬಳಿಕ ಇದೀಗ ಸುಮಾರು 1 ವರ್ಷಗಳ ಬಳಿಕ ಇದೀಗ ಈ ಒಂದು ವರ್ಷ 3-4 ತಿಂಗಳ ಬಳಿಕ ಇದೀಗ ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ನೋಡ್ಬೋದು ನಾವಿಲ್ಲಿ. ಸಹಜವಾಗಿ ಹಬ್ಬದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ವಾಹನ ಸವಾರ ಸಂಖ್ಯೆ ಕೂಡ ಕಡಿಮೆ ಇರತಕ್ಕಂಥದ್ದು. ನಾರ್ಮಲ್ ಪೆಟ್ರೋಲ್ ಬೆಲೆ ಯಥಾಸ್ಥಿತಿ ಇರತಕ್ಕಂಥದ್ದು. ಆದರೆ ಸ್ಪೀಡ್ ಅಥವಾ ಪ್ರೀಮಿಯಂ ಅಂತ ಕಳಿಸ್ಕೊಳ್ತಕ್ಕಂಥ ಒಂದು ಪೆಟ್ರೋಲ್ನ ಬೆಲೆ ಸುಮಾರು ₹2.17 ಅಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಯುದ್ಧದ ಪರಿಣಾಮ ಕೇವಲ ಗ್ಯಾಸ್ ಸಿಲಿಂಡರ್ ಮೇಲೆ ಅಷ್ಟೇ ಅಲ್ಲ, ಇದೀಗ ಸಹಜವಾಗಿಯೇ ಪೆಟ್ರೋಲ್ ಮೇಲೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗ ಆರಂಭದಲ್ಲಿ ಜನರು ಮಾತಾಡ್ಕೊಳ್ತಕ್ಕಂಥ ಆರಂಭದಲ್ಲಿ ಸ್ಪೀಡ್ ಅಥವಾ ಪ್ರೀಮಿಯಂನ ಬೆಲೆ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ನಾರ್ಮಲ್ ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಾದರೆ ಅದು ಅಚ್ಚರಿಯ ಮಾತುಗಳನ್ನು ವಾಹನ ಸವಾರರು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಯುದ್ಧದ ಪರಿಣಾಮದಿಂದಾಗಿ ಇದೀಗ ಸ್ಪೀಡ್ ಅಥವಾ ಪೆಟ್ರೋಲ್ ಏನು ಪ್ರೀಮಿಯಂನ ಪೆಟ್ರೋಲ್ ಬೆಲೆ ಇದೀಗ ₹2.17 ಅಷ್ಟು ಸುಮಾರು ಲೀಟರ್ಗೆ ಏರಿಕೆ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ವಾಹನ ಸವಾರಿಗೆ ಹೆಚ್ಚಿನ ಹೊರೆ ಬೀಳೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಲ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.